ಮಂಡ್ಯ ಜಿಲ್ಲಾ ಪತ್ರಕರ್ತರ ಪರಮಾವಲೋಕನ ಸಂಸ್ಥೆ ವತಿಯಿಂದ ಕುವೆಂಪು ಜನ್ಮದಿನಾಚರಣೆ, ಪತ್ರಿಕಾ ಮಾಧ್ಯಮ ಅಂದು ಇಂದು ಮುಂದು ವಿಚಾರ ಮಂಥನ, ಸಾಧಕ ಪತ್ರಕರ್ತರಿಗೆ ಸಂಭ್ರಮಾಭಿವಂದನೆ, ಸಮಾಜಮುಖಿ ಪತ್ರಕರ್ತರಿಗೆ ಪರಂಪರಾ ಶ್ರೇಷ್ಠ ಪತ್ರಕರ್ತರ ಪ್ರಶಸ್ತಿ ಪ್ರದಾನ ಸಮಾರಂಭ ಶುಕ್ರವಾರ ಗಾಂಧಿ ಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಪತ್ರಕರ್ತರಾದ ಕೆ. ಶಿವಕುಮಾರ್, ಸಾಹಿತಿಗಳು ಮತ್ತು ಹಿರಿಯ ಪತ್ರಕರ್ತರಾದ ವಿಚಾರವಾದಿ ಕೆ. ಮಾಯಿಗೌಡರು ಮಂಡ್ಯದ ರೈತರ ಸಂಪ್ರದಾಯಬದ್ಧ ಆಚರಣೆಯಂತೆ ಬುಟ್ಟಿಗೆ ರಾಗಿ ಧಾನ್ಯವನ್ನು ಸುರಿಯುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಪತ್ರಿಕಾ ಮಾಧ್ಯಮ ಅಂದು ಇಂದು ನಾಳೆ ವಿಚಾರ ಮಂಥನ ಕಾರ್ಯಕ್ರಮ ಕುರಿತು ಕವಿ, ಪತ್ರಕರ್ತರು ಹಾಗೂ ಕನ್ನಡ ಉಪನ್ಯಾಸಕರಾದ ಕೆ. ಪಿ. ಮೃತ್ಯುಂಜಯ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಂಕೇಶ್ ಪತ್ರಿಕೆಯ ಬಯಲುಸೀಮೆ ಕಟ್ಟೆ ಪುರಾಣದ ಅಂಕಣಕಾರರಾದ ಬಿ. ಚಂದ್ರೇಗೌಡ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಂ. ಸಿದ್ದರಾಜು, ವಿಧಾನ ಪರಿಷತ್ ಸದಸ್ಯರಾದ ಕೆ. ಶಿವಕುಮಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ. ಪಿ. ಪ್ರಕಾಶ್, ಚಿತ್ರದುರ್ಗ ಜಿಲ್ಲೆಯ ಪ್ರಜಾವಾಣಿ ಪತ್ರಿಕೆಯ ವರದಿಗಾರರು, ಕರ್ನಾಟಕ ಸರ್ಕಾರದ ಅಭಿವೃದ್ಧಿ ಪತ್ರಿಕೋದ್ಯಮ ಪ್ರಶಸ್ತಿ ಪುರಸ್ಕೃತರಾದ ರಂಗಭೂಮಿ ಪ್ರೇಮಿ ಎಂ. ಎನ್. ಯೋಗೇಶ್, ಮೇಲುಕೋಟೆಯ ರಾಜ್ಯ ಸರ್ಕಾರದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾದ ಸಂತಾನರಾಮನ್ ರವರಿಗೆ ಹಾಗೂ ಪರಂಪರಾ ಶ್ರೇಷ್ಠ ಪ್ರಶಸ್ತಿಯನ್ನು ಡಿ. ಎನ್. ಶ್ರೀಪಾದು, ಉದಯಕಾಲ ಪತ್ರಿಕಾ ಸಂಪಾದಕರಾದ ಕೆ. ಪುಟ್ಟಲಿಂಗಯ್ಯ, ಬೆಳ್ಳೂರು ಕೆ. ಶ್ರೀನಿವಾಸ್, ಗಣಂಗೂರು ನಂಜೇಗೌಡ, ಚಿನಕುರಳಿ ಲೋಕೇಶ್, ಎಂ. ಅಫ್ರೋಜ್ ಖಾನ್, ಎಲ್. ಸಿದ್ದರಾಜು, ಎಸ್. ವೆಂಕಟೇಶ್, ಅರುಣಕುಮಾರ್, ಮಾಗನೂರು ಎಂ. ಶಿವಕುಮಾರ್, ಮಂಜುಳಾ ಕಿರುಗಾವಲು, ಆನಂದ್ ಮಂಡ್ಯ, ಎಚ್. ಎಸ್. ಮಹೇಶ್, ಎಂ. ಬಿ. ಮಲ್ಲಿಕಾರ್ಜುನ, ಡಾ. ಎಸ್. ನಾರಾಯಣರವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಮಾಧ್ಯಮ ಮಾನ್ಯತಾ ಸಮಿತಿ ಸದಸ್ಯರು ಹಾಗೂ ಮಂಡ್ಯ ಪರಮಾವಲೋಕನ ಸಂಸ್ಥೆಯ ಅಧ್ಯಕ್ಷರಾದ ಡಿ. ಶಶಿಕುಮಾರ್, ಸಂಪಾದಕರಾದ ವಾಗೀಶ್ ಚಂದ್ರಗುರು, ಹಿರಿಯ ಪತ್ರಕರ್ತರಾದ ಕೌಡ್ಲೆ ಚೆನ್ನಪ್ಪ, ಪಿ. ಜೆ. ಚೈತನ್ಯಕುಮಾರ್, ದೇವರಾಜ್ ಕೊಪ್ಪ, ಮಾದರಳ್ಳಿ ರಾಜು, ವಸಂತಕುಮಾರ್, ಕೆ. ಆರ್. ನೀಲಕಂಠ, ಎಂ. ವಿನಯಕುಮಾರ್, ಶಿವಪುರ ಸತೀಶ್ ಸೇರಿದಂತೆ ಜಿಲ್ಲೆಯ ನೂರಾರು ಹಿರಿಯ ಪತ್ರಕರ್ತರು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ವಿಶೇಷ ವರದಿ ಮಾಗನೂರು ಎಂ. ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ.